ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡಿಸ್ಕಷನ್ ಮಾಡ್ತಾರ ಬಂದು ಕರೆಂಟ್ ಅಫೇರ್ಸ್ 14ನೇ ತಾರೀಕು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಬಂದು 2026ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅನ್ನೋದು. ಆರ್ ವೈರಾಮುತ್ತು ಅನ್ನೋರು 2026ರ ಜ್ಞಾನಪೀಠ ಪ್ರಶಸ್ತಿಯನ್ನು ತಮಿಳ್ ಕವಿ ಆಗಿರ್ತಾರೆ. ಅವರು ವೈರಾಮುತ್ತು ಅವರಿಗೆ ತಮಿಳ್ ಕಾವ್ಯಕ್ಕೆ ನೀಡಿದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದ್ದಾರೆ. ಇವರು ಈ ಪ್ರಶಸ್ತಿ ಪಡೆದಿರುವಂತಹ 3ನೇ ತಮಿಳಿಗ ಆಗಿರ್ತಾರೆ. ಸೊ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡಿರೋದು ಅಂತಂದರೆ ಆರ್ ವೈರಾಮುತ್ತು ಅವರು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ನು ಇತ್ತೀಚೆಗೆ ಕೆಲವೊಂದು ಅವಾರ್ಡ್ಸ್ ರೀಸೆಂಟ್ಲಿ ಯಾವುದ್ಯಾವುದು ಕರೆಂಟ್ ಅಫೇರ್ಸಲ್ಲಿದೆ ಅಂತಂದರೆ ಸರಸ್ವತಿ ಸನ್ಮಾನ್ ಪ್ರಶಸ್ತಿ, ಸರಸ್ವತಿ ಸನ್ಮಾನ್ ಅವಾರ್ಡ್ 2025 ಯಾರು ಬಂದಿರೋದು ಅಂತಂದರೆ ರಾಮ್ಕುಮಾರ್ ಮುಖ್ಯೋಪಾಧ್ಯಾಯ ಅವ್ರಿಗಾಗಿರ್ತೈತೆ. ಸೊ ಇವ್ರಿಗೆ ಒಂದು ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಬಂದಿರೋ ಅಂಥದ್ದು. ಇನ್ನು ಅಮರೇಶ್ ನೂಗು ಡೋಣಿ ಅವರಿಗೆ ಬಂದಿರೋಂತಹ ಪ್ರಶಸ್ತಿ ಬಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವ್ರಿಗೆ ಬಂದಿರೋದು. ಕೇಂದ್ರ ಸಾಹಿತ್ಯ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇವರಿಗೆ ಬಂದು ಸರಸ್ವತಿ ಸನ್ಮಾನ್ ಪ್ರಶಸ್ತಿ. ದೇವನೂರು ಮಹಾದೇವ, ಸೊ ಇವ್ರಿಗೆ ಬಂದು ಪಂಪ ಪ್ರಶಸ್ತಿ ಬಂದಿದೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಕೆಲವೊಂದಷ್ಟು ನೋಡೋದಾದರೆ ರಾಷ್ಟ್ರೀಯ ಬಸವ ಪುರಸ್ಕಾರ ಯಾರಿಗೆ ಬಂದಿದೆ ಅಂದರೆ ಸಿದ್ದರಾಮ ಶರಣು ಬಿಲ್ಲಾಳ ಅನ್ನೋರಿಗೆ ಬಂದಿರೋ ಅಂಥದ್ದು. ಅತ್ತಿಮೊಬ್ಬೆ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತಂದರೆ ಸುಕನ್ಯಾ ಅವ್ರಿಗೆ ಬಂದಿದೆ. ಸುಕನ್ಯಾ ಮಾರುತಿ ಅವರಿಗೆ ಅತ್ತಿಮೊಬ್ಬೆ ಪ್ರಶಸ್ತಿ. ಸುಕನ್ಯಾ ಮಾರುತಿ ಅವರಿಗೆ ಬಂದಿರೋವಂಥದ್ದು. ಸೊ ಇಂಪಾರ್ಟೆಂಟ್ ಆಗುತ್ತೆ ರೀಸೆಂಟಾಗಿ ಬಂದಿರುವಂತಹ ಪ್ರಶಸ್ತಿಗಳು ಯಾರ್ಯಾರಿಗೆ ಅನ್ನೋದು. ಸೊ ಜ್ಞಾನಪೀಠ ಪ್ರಶಸ್ತಿ 2026ರ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಆರ್ ವೈರಾಮುತ್ತು ಅವರಿಗೆ. ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಅಮರೇಶ್ ನುಗಡೋಣಿ ಅವರಿಗೆ. ಸರಸ್ವತಿ ಸನ್ಮಾನ್ ಪ್ರಶಸ್ತಿ ರಾಮ್ಕುಮಾರ್ ಮುಖ್ಯೋಪಾಧ್ಯಾಯ ಅವರಿಗೆ. ಮತ್ತು ಪಂಪ ಪ್ರಶಸ್ತಿ ಬಂದು ದೇವನೂರು ಮಹಾದೇವ ಅವರಿಗೆ. ಮತ್ತು ಅತ್ತಿಮೊಬ್ಬೆ ಪ್ರಶಸ್ತಿ ಬಂದು ಸುಕನ್ಯಾ ಮಾರುತಿ ಅವರಿಗೆ. ನೆಕ್ಸ್ಟ್ ಇನ್ನೊಂದು ಪ್ರಶಸ್ತಿ ಯಾವ್ದು ಹೇಳಿದ್ದು ನಾನು, ರಾಷ್ಟ್ರೀಯ ಬಸವ. ಸೊ ಇದು ರಾಷ್ಟ್ರೀಯ ಬಸವ ಪುರಸ್ಕಾರ ಯಾರಿಗೆ ಬಂದಿರೋದು ಅಂತಂದರೆ ಸಿದ್ದರಾಮ ಶರಣ ಅವರಿಗೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶಸ್ತಿಗಳ ಮೇಲೆ. ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. 2026ರ ಅಬೆಲ್ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತಂದರೆ ಆಗಿರುತ್ತೆ. ಇದು ಗರ್ಲ್ಡ್ ಫಾರ್ ಬ್ಲಿಂಗ್ಸ್ ಅನ್ನೋರಿಗೆ. ಸೊ ಈ ಒಂದು ಅಬೆಲ್ ಪ್ರಶಸ್ತಿ ದೊರೆತಿರುವಂಥದ್ದು. ಸೊ ಅಂಕಗಣಿತದ ರೇಖಾಶಾಸ್ತ್ರಕ್ಕೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವಿಸ್ಟರ್ನ್ 2026ರ ವಿಶ್ವದ ಪ್ರಮುಖ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತಂದರೆ ದೀಪ್ತಿ ಶರ್ಮಾ ಆಗಿರ್ತಾರೆ. ಭಾರತದ ಮೊದಲ ಬಾರಿಗೆ ODI ವಿಶ್ವಕಪ್ ಗೆದ್ದ ನಂತರ ದೀಪ್ತಿ ಶರ್ಮಾ ಅವರು ವಿಶ್ವದ ಪ್ರಮುಖ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎಂದು ಗೌರವಿಸಲಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಬಿಹಾರದ ಮೊದಲ BJP ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಥವಾ ಯಾರು ಸ್ವೀಕರಿಸಿದ್ದಾರೆ ಅಂತ ಅನ್ನೋದಾದರೆ ಸಾಮ್ರಾಟ್ ಚೌಧರಿ ಆಗಿರ್ತಾರೆ. ಬಿಹಾರದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಯಾಗಿದ್ದು ಸಾಮ್ರಾಟ್ ಚೌಧರಿ ಅವರು ರಾಜ್ಯದ ಮೊದಲ BJP ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಓಪನ್ ಆಕ್ಸೆಸ್ ಕ್ವಾಂಟಮ್
ರೆಫರೆನ್ಸ್ ಸೌಲಭ್ಯ ಎಲ್ಲಿ ಉದ್ಘಾಟಿಸಲಾಯಿತು ಅಂತಂದರೆ ಅಮರಾವತಿ ಆಗಿರುತ್ತೆ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ CM ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯಲ್ಲಿ ಭಾರತದ ಮೊದಲ ಓಪನ್ ಆಕ್ಸೆಸ್ ಕ್ವಾಂಟಮ್ ಸೌಲಭ್ಯವನ್ನು ಉದ್ಘಾಟಿಸಿದರು. ಇದು 85% ಸ್ವದೇಶ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ RBIಗೆ ಸಂಬಂಧಿಸಿದಂತೆ ಕ್ವಶನ್ ಆಗಿರುತ್ತೆ. RBI ಮಧ್ಯಮ ಅವಧಿ ಕಾರ್ಯತಂತ್ರ ಉತ್ಕರ್ಷ 2029 ಪ್ರಮುಖ ಗುರಿ ಏನು ಅನ್ನೋದು ಕ್ವಶನ್ ಆಗಿರುತ್ತೆ. UPI ಜಾಗತಿಕ ವಿಸ್ತರಣೆ ಮತ್ತು ಡಿಜಿಟಲ್ ರೂಪಾಯಿ ಏಕೀಕರಣ ಆಗಿರುತ್ತೆ. RBIನ ಉತ್ಕರ್ಷ 2029ರ ಪ್ರಮುಖ ಗುರಿಯಲ್ಲಿ UPI ಜಾಗತಿಕವಾಗಿ ವಿಸ್ತರಿಸುವುದು ಮತ್ತು CBDC ಡಿಜಿಟಲ್ ರೂಪಾಯಿ ಏಕೀಕರಣ ಆಗಿರುವಂಥದ್ದು. RBIನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಉತ್ಕರ್ಷ 2025ನ ಮುಖ್ಯ ಗುರಿ ಏನು ಅಂತಂದರೆ UPI ಜಾಗತಿಕವಾಗಿ ವಿಸ್ತರಣೆ ಮಾಡೋದು ಮತ್ತು ಡಿಜಿಟಲಿ ಒಂದು ರೂಪಾಯಿಯನ್ನು ಏಕೀಕರಣ ಮಾಡೋದು ಪ್ರಮುಖ ಗುರಿಯಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ ಉತ್ಕರ್ಷ 2029. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಯೋಮೆಟ್ರಿಕ್ ಆಧಾರಿತ UPI ವಹಿವಾಟು NPCI ನಿಗದಿಪಡಿಸಿರುವ ಹೊಸ ಮಿತಿ ಎಷ್ಟು ಅಂತಂದರೆ 5,000 ಆಗಿರುತ್ತೆ. NPCI ಹೊಸ ಮಾರ್ಗಸೂಚಿಗಳ ಪ್ರಕಾರ ಬಯೋಮೆಟ್ರಿಕ್ ಆಧಾರಿತ UPI ವಹಿವಾಟುಗಳಿಗೆ 5,000 ಮತ್ತು ಕಾರ್ಡ್ ರಹಿತ ATM ಹಿಂಪಡೆಯುವಿಕೆಯನ್ನು 10,000 ಮಿತಿಯನ್ನು ನಿಗದಿಪಡಿಸಲಾಗಿದೆ. ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ IIT ಇಂದೋರ್ ಯಾವ ಹೊಸ ಪದವಿ ಕಾರ್ಯಕ್ರಮವನ್ನು ಘೋಷಿಸಿದೆ ಅಂತಂದರೆ ಹವಾಮಾನ ವಿಜ್ಞಾನ ಆಗಿರುತ್ತೆ. ಜಾಗತಿಕ ಪರಿಸರ ಸವಾಲುಗಳನ್ನು ಎದುರಿಸುತ್ತಿರುವ IIT ಇಂದೋರ್ ಹವಾಮಾನ ವಿಜ್ಞಾನದಲ್ಲಿ ಹೊಸ ಪದವಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಏಪ್ರಿಲ್ 16ರಂದು ಯಾವ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡ್ತೀವಿ ಅನ್ನೋದು ಕ್ವಶನ್ ಆಗಿದೆ. ಯಾವುದು ಅಂದರೆ ಅಂತಾರಾಷ್ಟ್ರೀಯ ಬೀದಿ ಮಕ್ಕಳ ದಿನ ಅನ್ನುವಂಥ ದಿನವನ್ನು ಏಪ್ರಿಲ್ 16ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಇಂಟರ್ನ್ಯಾಷನಲಿ ಬೀದಿ ಮಕ್ಕಳ ದಿನವನ್ನು ಆಚರಿಸಲಾಗುತ್ತೆ. ಇದರ ಧ್ಯೇಯವಾಕ್ಯ ಅಂದರೆ ರಕ್ಷಿಸಿ ದಹಿಸಬೇಡಿ ಅನ್ನೋದು ಧ್ಯೇಯವಾಕ್ಯ ಆಗಿರೋದು ಅಂದರೆ ಥೀಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಪ್ಲ್ಯಾಂಟ್ ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಧುಲೇರಾ ಆಗಿರುತ್ತೆ. ಗುಜರಾತ್ನ ಧುಲೇರಾ ವಿಶೇಷವಾಗಿ ಆರ್ಥಿಕ ವಲಯ ಭಾರತದ ಮೊದಲ ಸೆಮಿಕಂಡಕ್ಟರ್ನ ಪ್ಲ್ಯಾಂಟನ್ನು ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು ಗುಜರಾತಲ್ಲಿ. ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪನ್ನು ಸೈಕಲ್ ಮೂಲಕ ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು ಅನ್ನೋದು ಕ್ವಶನ್ನು. ಯಾರು ಅಂದರೆ ದಿವ್ಯಾ ಸಿಂಗ್ ಆಗಿರ್ತಾರೆ. ದಿವ್ಯಾ ಸಿಂಗ್ ಅವರು ಸೈಕಲ್ ಮೂಲಕ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ತಲುಪಿದ ಮೊದಲ ಭಾರತೀಯ ಮಹಿಳೆ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್ ಉತ್ತರಾಖಂಡ ಆದ ನಂತರ ಯಾವ ಒಂದು ರಾಜ್ಯ ಏಕರೂಪ ನಾಗರಿಕ ಸಂಹಿತೆಯನ್ನು ರೂಪಿಸೋದಕ್ಕೋಸ್ಕರ ಮುಂದಾಗಿದೆ ಅಂತಂದರೆ ಛತ್ತೀಸ್ಗಢ ಆಗಿರುತ್ತೆ. ಉತ್ತರಾಖಂಡದ ಹಾದಿಯಲ್ಲಿ ಸಾಗುತ್ತಿರುವಂಥ ಛತ್ತೀಸ್ಗಢ ಸರ್ಕಾರ ಸಹ UGCಯನ್ನು ಒಂದು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇದಕ್ಕೂ ಮುಂಚೆ ಉತ್ತರಾಖಂಡ ಇದನ್ನು ಮಾಡ್ಕೊಂಡಿತ್ತು. ಫಸ್ಟಿಂದನೂ ಯಾವ ಒಂದು ರಾಜ್ಯ ಇದೆ ಅಂತಂದರೆ ಗೋವಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಸಾರಿಗೆ ವಲಯದಲ್ಲಿ ಲಾಜಿಸ್ಟಿಕ್ ವಲಯದಲ್ಲಿ 2030ರ ವೇಳೆಗೆ ಎಷ್ಟು ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಅಂತಂದರೆ 30 ಲಕ್ಷ ಆಗಿದೆ. ಕಾರ್ಮಿಕ ಸಚಿವಾಲಯ ಪೋರ್ಟಲ್ ಸಂಸ್ಥೆಯೊಂದಿಗೆ MOU ಸಹಿ ಮಾಡಿದ್ದು 2030ರ ವೇಳೆಗೆ ಸಾರಿಗೆ ವಲಯದಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಸ್ವಸ್ತಿಕ್ ಇಂಡಿಯಾ FOF 2.0ದ ಉದ್ದೇಶ ಏನು ಅನ್ನೋದು ಕ್ವಶನ್ ಆಗಿದೆ. ಡೀಪ್ ಟೆಕ್ ಉತ್ಪಾದನಾ ವಲಯದಲ್ಲಿ ಸ್ಮಾರ್ಟ್ ಆ್ಯಪ್ಗಳನ್ನು ಉತ್ತೇಜನ ಮಾಡುವಂಥದ್ದು ಉದ್ದೇಶ ಆಗಿರೋದು. 10,000 ಕೋಟಿ ಮೊತ್ತದ ಫಂಡ್ ಅನ್ನು ಡೀಪ್ ಟೆಕ್ ಮತ್ತು ಉತ್ಪಾದನಾ ಸ್ಮಾರ್ಟ್ ಆ್ಯಪ್ಗಳಿಗೆ ಘೋಷಣೆ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್
2 ಬಾರಿ ಒಲಿಂಪಿಕ್ಸ್ ಚಾಂಪಿಯನ್ ಆಗಿರುವ ಯಾವ ಬ್ಯಾಡ್ಮಿಂಟನ್ ದಂತಕಥೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅಂದರೆ ವಿಕ್ಟರ್ ಎಕ್ಸಲೆನ್ಸ್ ಆಗಿರ್ತಾರೆ. 2 ಬಾರಿ ಒಲಿಂಪಿಕ್ಸ್ನಲ್ಲಿ ವಿಕ್ಟರ್ ಅನ್ನೋರು ವೃತ್ತಿಪರ ಬ್ಯಾಡ್ಮಿಂಟನ್ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಜೊತೆಯಲ್ಲಿ ಪ್ರಸ್ತಾಪಿಸಿದ ವಿವಾದಾತ್ಮಕ ಪ್ರಸ್ತಾವನೆ ಯಾವುದು ಅನ್ನೋದು ಕ್ವಶನ್ ಆಗಿದೆ. ಯಾವುದು ಅಂತಂದರೆ ಸ್ಥಾನಗಳಲ್ಲಿ 850ಕ್ಕೆ ಹೆಚ್ಚಿಸಬೇಕು ಅನ್ನೋದು ಒಂದು ವಿವಾದ ಆಗಿದೆ. 33% ಮಹಿಳೆಯರಿಗೆ ಮೀಸಲಾತಿ ಜಾರಿಗೆ ಅನುಕೂಲವಾಗುವಂತೆ ಲೋಕಸಭೆಯ ಸ್ಥಾನಗಳನ್ನು 850ಕ್ಕೆ ಹೆಚ್ಚಿಸುವ ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ. ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಯಾವ ವಿಷಯದಲ್ಲಿ ಕ್ರಿಮಿನಲ್ ಕ್ರಮ ಜರುಗಿಸಲು ಯೋಜಿಸುವುದಕ್ಕಾಗಿ ಘೋಷಿಸಿದ್ದಾರೆ ಅಂತಂದರೆ ಯಾವುದು ಅಂದರೆ ಉದ್ದೀಪನ ಮದ್ದುಗಳು ಸಾಗಾಣಿಕೆ ಮತ್ತು ಸೇವೆಗಳ ನೆರವಾಗುವುದರ ವಿರುದ್ಧವಾಗಿರುತ್ತೆ. ಈ WA ಮತ್ತು DA ಜಾಗತಿಕ ಸಮ್ಮೇಳನಗಳಲ್ಲಿ ಕ್ರೀಡಾ ಸಚಿವರು ಈ ಮದ್ದು ಸಾಗಾಣಿಕೆ ಮತ್ತು ಸೇವೆಗಳಿಗೆ ನೆರವಾಗುತ್ತಿರುವ ವಿರುದ್ಧ ಕ್ರಿಮಿನಲ್ ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ಇದನ್ನು ಜಾರಿಗೆ ತರಬೇಕು ಅಂತ ಹೇಳಿ ಯೋಜನೆಯನ್ನು ತಿಳಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಮಹಾತ್ಮ ಗಾಂಧೀಜಿಯವರು ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ 6ನೇ ಘಟಿಕೋತ್ಸವದ ಭಾಷೆಯ ಕುರಿತು ಏನು ಹೇಳಿದ್ದಾರೆ ಅಂತಂದರೆ ಭಾರತದ ಆತ್ಮ ಭಾರತೀಯ ಭಾಷೆಗಳ ಮೂಲಕ ವ್ಯಕ್ತವಾಗುತ್ತದೆ ಅನ್ನೋದಾಗಿರುತ್ತೆ. ವರ್ಧಾದಲ್ಲಿ ನಡೆದಂತಹ ಈಗೊಂದು ಘಟಿಕೋತ್ಸವದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತ ಆತ್ಮ ಭಾರತೀಯ ಭಾಷೆಗಳ ಮೂಲಕ ವ್ಯಕ್ತವಾಗುತ್ತದೆ ಅಂತ ಹೇಳಿದ್ದಾರೆ. ಐಐಟಿ ದೆಹಲಿ ಮತ್ತು ಆಸ್ಟ್ರೇಲಿಯಾ ಯಾವ 2 ವಿಶ್ವವಿದ್ಯಾಲಯಗಳ ನಡುವೆ MOU ಸಹಿ ಹಾಕಿದೆ ಅಂತಂದರೆ ಮೌಂಟೇನ್ ವಿಶ್ವವಿದ್ಯಾಲಯ ಆಗಿರುತ್ತೆ. ಭಾರತ ಮತ್ತು ಆಸ್ಟ್ರೇಲಿಯಾ ಸಂಬಂಧಗಳ ಅಂಗವಾಗಿ IIT ದೆಹಲಿ ಮತ್ತು ಆಸ್ಟ್ರೇಲಿಯಾದ ಮೌಂಟನ್ ವಿಶ್ವವಿದ್ಯಾಲಯಗಳ ನಡುವೆ ಪ್ರಮುಖ ತಿಳುವಳಿ ಪತ್ರಕ್ಕೆ ಸಹಿ ಹಾಕಲಾಗಿದೆ. ನೆಕ್ಸ್ಟ್ ಕ್ವಶನ್, ಏಪ್ರಿಲ್ 2026 17ರಂದು ಲೋಕಸಭೆಯಲ್ಲಿ ಸೋತಂತಹ ತಿದ್ದುಪಡಿ ಯಾವುದು ಅಂತಂದರೆ 131ನೇ ಸಂವಿಧಾನ ತಿದ್ದುಪಡಿ ಆಗಿರುತ್ತೆ. ಈ ತಿದ್ದುಪಡಿ ಏಪ್ರಿಲ್ 17, 2026ರಂದು ಲೋಕಸಭೆಯಲ್ಲಿ ಚರ್ಚೆ ಆಗಿರುತ್ತೆ. 131ನೇ ತಿದ್ದುಪಡಿ ಈ ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದಂತೆ ಲೋಕಸಭೆಯಲ್ಲಿ 243ರಿಂದ 850ಕ್ಕೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿತ್ತು ಈ ಮಸೂದೆಯಲ್ಲಿ. ನೆಕ್ಸ್ಟ್ ಕ್ವಶನ್, ಸಂವಿಧಾನ ತಿದ್ದುಪಡಿಗೆ ವಿಧಿ 368ರ ಅಗತ್ಯವಿರುವ ವಿಶೇಷ ಬಹುಮತ ಯಾವುದು ಅಂತಂದರೆ ಒಟ್ಟು ಸದಸ್ಯರ ಬಲದ 50% ಮತ್ತು ಹಾಜರಿರುವ ಮತ್ತು ಮತ ಚಲಾಯಿಸುವಲ್ಲಿ 2/3 ಆಗಿರುತ್ತೆ. ಈ ವಿಧಿ 368ರ ಪ್ರಕಾರ ವಿಶೇಷ ಬಹುಮತ ಪ್ಲಸ್ ಒಟ್ಟು ಸದಸ್ಯರ ಬಲದಲ್ಲಿ 50% ಇರಬೇಕು. ಸದನದಲ್ಲಿ ಯಾರಿರ್ತಾರೋ ಅದರಲ್ಲಿ 50%ಗಿಂತ ಜಾಸ್ತಿ ಇರಬೇಕು ಮತ್ತು ಹಾಜರಿರುವ ಮತದಾರರಲ್ಲಿ 2/3ರಷ್ಟು ಅದಕ್ಕೆ ಬೆಂಬಲವನ್ನು ಸೂಚಿಸಬೇಕಾಗುತ್ತೆ ಆ ಮಸೂದೆಗೆ. ನೆಕ್ಸ್ಟ್ ಕ್ವಶನ್, 131ನೇ ಮಸೂದೆ ಪಾಸಾಗಲು ಲೋಕಸಭೆಯಲ್ಲಿ ಎಷ್ಟು ಮತಗಳು ಬೇಕಾಗಿತ್ತು ಅಂತಂದರೆ 352 ಮತಗಳು ಬೇಕಾಗಿರುತ್ತೆ. ಲೋಕಸಭೆ ಸದಸ್ಯರ ಬಲ ಎಷ್ಟು ಅಂದರೆ 243 ಆಗಿರುತ್ತೆ. ಇದರಲ್ಲಿ 2/3 ಅಂತಂದರೆ 352 ಮತಗಳು ಬೇಕಾಗಿದ್ದವು. ಆದರೆ ಆ ಮಸೂದೆ ಪರವಾಗಿ ಎಷ್ಟು ಮತಗಳು ಬಂದಿತ್ತು ಅಂತಂದರೆ 248 ಆಗಿರುತ್ತೆ. ನೆಕ್ಸ್ಟ್ 131ನೇ ಮಸೂದೆ ತಿದ್ದುಪಡಿಗೆ ಪರವಿರೋಧ ಎಷ್ಟು ಸಂಖ್ಯೆ ಮತಗಳು ಬಂದಿದ್ವು ಅಂತಂದರೆ 298 ಮತ್ತು 230 ಆಗಿರ್ತವೆ. ವಿರುದ್ಧವಾಗಿ 230, ಪರವಾಗಿ 298 ಆಗಿರುತ್ತೆ. ಸಂವಿಧಾನದ ಯಾವ ವಿಧಿ 368ರ ಕೆಳಗಿನ ಯಾವ ಭಾಗದಲ್ಲಿದೆ ಅಂತಂದರೆ 20 ಆಗಿರುತ್ತೆ. ಸಂವಿಧಾನದ ಭಾಗ 20ರಲ್ಲಿ ವಿಧಿ 368 ಕಂಡುಬರುತ್ತದೆ. ಇದು ಸಂವಿಧಾನ ತಿದ್ದುಪಡಿ ಅಧಿಕಾರ ಮತ್ತು ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಸಂವಿಧಾನ ತಿದ್ದುಪಡಿ ಮಸೂದೆಗೆ ಜಂಟಿ ಅಧಿವೇಶನ ಅಗತ್ಯವಿಲ್ಲ ಎಂಬುದು ಯಾಕೆ ಅನ್ನೋದು ಕ್ವಶನ್ನು.
ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆ ಉಭಯ ಸದನಗಳಲ್ಲಿ ಪ್ರತ್ಯೇಕವಾಗಿ ಅಂಗೀಕರಿಸಲೇ ಬೇಕಾಗಿರುವುದರಿಂದ ಬಹುಮತದ ಅಗತ್ಯ ಇದರಲ್ಲಿ ಬರೋದಿಲ್ಲ. ಸಂವಿಧಾನ ತಿದ್ದುಪಡಿ ಮಸೂದೆ ವಿಚಾರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಡುವೆ ಭಿನ್ನಾಭಿಪ್ರಾಯ ಬಂದರೆ ಜಂಟಿ ಅಧಿವೇಶನವಿಲ್ಲ, ಪ್ರತಿ ಸದನವು ಪ್ರತ್ಯೇಕವಾಗಿ ಅಂಗೀಕರಿಸಲೇಬೇಕು. ಸೊ ಹಾಗಾಗಿ ಇದರಲ್ಲಿ ಜಂಟಿ ಅಧಿವೇಶನ ಸನ್ನಿವೇಶ ಬರೋದಿಲ್ಲ. ಸಂವಿಧಾನದ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಒಪ್ಪಿಗೆ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು ಅನ್ನೋದು ಕ್ವಶನ್ ಆಗಿದೆ. ರಾಷ್ಟ್ರಪತಿಗಳ ತಡೆ ಹಿಡಿಯಬಹುದು, ಮರುಪರಿಶೀಲನೆಗೆ ಕಳಿಸಬಹುದು, ಒಪ್ಪಿಗೆ ನೀಡುವುದು ಕಡ್ಡಾಯ, ಒಪ್ಪಿಗೆ ಅಗತ್ಯವಿಲ್ಲ ಅನ್ನೋದಾಗಿರುತ್ತೆ. ಸೊ ಇದಕ್ಕೆ ಸಿ ಆಗಿರುತ್ತೆ, ಒಪ್ಪಿಗೆ ನೀಡುವುದು ಕಡ್ಡಾಯ ಆಗಿರುತ್ತೆ. 1971 24ನೇ ತಿದ್ದುಪಡಿಯ ಪ್ರಕಾರ ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಒಪ್ಪಿಗೆ ನೀಡಲೇಬೇಕು. ಸೊ ವೆರಿ ಇಂಪಾರ್ಟೆಂಟ್. ಇದು ಪಾಸ್ ಆಗಿದ್ದರೆ ಇನ್ ಕೇಸ್ ಈ ಮಸೂದೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಒಪ್ಪಿಗೆಯನ್ನು ನೀಡಲೇಬೇಕು. ಬಿಕಾಸ್ ಇದು ಸಂವಿಧಾನ ತಿದ್ದುಪಡಿ ಆಗಿರುತ್ತೆ. ಅವರು ತಡೆಯೋದಕ್ಕಾಗೋದಿಲ್ಲ ಮತ್ತು ಮರುಪರಿಶೀಲನೆಗೂ ಸಹ ಕಳಿಸೋದಕ್ಕಾಗೋದಿಲ್ಲ ಈ ಒಂದು ಮಸೂದೆಯನ್ನು. ಮೂಲ ಒಂದು ಸಂರಚನೆ ಸಿದ್ಧಾಂತ ಯಾವ ತೀರ್ಪಿನ ಮೂಲಕ ಸ್ಥಾಪಿತವಾಯಿತು ಅಂತಂದರೆ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಕೇಸ್ ಆಗಿರುತ್ತೆ. 1973ರ ಕೇಶವಾನಂದ ಭಾರತಿ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸಂಸತ್ತು ಸಂವಿಧಾನದ ಮೂಲ ಸಂರಚನೆಗೆ ಯಾವುದೇ ಧಕ್ಕೆ ಆಗದಂತೆ ಬದಲಾಯಿಸುವಂತಿಲ್ಲ ಅಂತ ಹೇಳಿ ಈ ಒಂದು ತೀರ್ಪಿನ ಮೂಲಕ ನಿರೂಪಣೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಪ್ಲ್ಯಾಂಟನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಧೊಲೇರಾ, ಗುಜರಾತ್ ಆಗಿರುತ್ತೆ. ಗುಜರಾತ್ನ ಧೊಲೇರಾ ವಿಶೇಷ ಹೂಡಿಕೆ ವಲಯದಲ್ಲಿ ಈ ಒಂದು ಸೆಮಿಕಂಡಕ್ಟರ್ ವಸತಿ ಮೊದಲ ಚಿಪ್ ಒಂದು ಪ್ಲ್ಯಾಂಟನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿರುವಂಥದ್ದು. 2025-26ರ ಹಣಕಾಸು ವರ್ಷದಲ್ಲಿ ಭಾರತದ ಪೇಟೆಂಟ್ ಅರ್ಜಿಗಳಲ್ಲಿ ದಾಖಲೆಯಾದ ಶೇಕಡಾವಾರು ಏರಿಕೆ ಎಷ್ಟು ಅಂತಂದರೆ 30.2 ಆಗಿರುತ್ತೆ. 2025-26ರ ಭಾರತದ ಪೇಟೆಂಟ್ ಅರ್ಜಿಗಳ 30.2% ಏರಿಕೆ ಕಂಡು 143 ಲಕ್ಷ ತಲುಪಿರುವಂಥದ್ದು. ಸೊ ಇದು ಭಾರತದ ಜಾಗತಿಕವಾಗಿ 6ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್ 2025-26ರ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶ ಯಾವುದು ಅಂತಂದರೆ ಚೀನಾ ಆಗಿರುತ್ತೆ. 2025-26ರ ಪ್ರಕಾರ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶ ಯಾವುದು ಅಂತಂದರೆ ಚೀನಾ ಆಗಿರುತ್ತೆ. ಸೊ ಅಮೇರಿಕವನ್ನು ಹಿಂದಿಕ್ಕಿ ಚೀನಾ ಭಾರತದಲ್ಲಿ ಅತಿ ದೊಡ್ಡ ವ್ಯಾಪಾರ ಪಾಲುದಾರಿಕೆ ದೇಶವಾಗಿ ಹೊರಹೊಮ್ಮಿದೆ. ಸೊ ಇದು ವ್ಯಾಪಾರ ಕೊರತೆ ಬಂದು 112.16 ಬಿಲಿಯನ್ ಏರಿಕೆ ಆಗಿರುವಂಥದ್ದು. ಸೊ ಅಮೇರಿಕ ಅಲ್ಲ ಇರೋಂಥದ್ದು ಇವಾಗ ಚೀನಾ. ಮಣಿಪುರದ ಕ್ವಾಂಜ ಜಿಲ್ಲೆಯ ಪತ್ತೆಯಾದ ಹೊಸ ಸಸ್ಯ ಪ್ರಭೇದ ಹೆಸರೇನು ಅಂತಂದರೆ ಡಿಲಿನಿಯಾ ನಾಗಾಲಿಮ್ ಅನ್ನುವಂಥದ್ದು. ಈ ಒಂದು ಮಣಿಪುರ ಜಿಲ್ಲೆಯಲ್ಲಿ ಭಾರತ ಮತ್ತು ಮಯನ್ಮಾರ್ ಗಡಿಯಲ್ಲಿ ಈ ಒಂದು ಹಳದಿ ಹೂ ಪತ್ತೆ ಆಗಿರುವಂಥದ್ದು. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಛತ್ತೀಸ್ಗಢದ ಬಸ್ತಾನ್ನಲ್ಲಿ ಕಂಡುಬರೋ ಅಪರೂಪದ ಸಸ್ಯ ಸ್ವರೂಪ ಯಾವುದು ಅಂತಂದರೆ ಪೇಡೆಂಟ್ ಲಿಯೋಪಾರ್ಡ್ ಗೇಗೋ ಆಗಿರುತ್ತೆ. ಸೊ ಈ ಒಂದು ಸರೀಸೃಪ ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ಕಂಡುಬಂದಿತು. ದೇಶದ ಕ್ರಿಕೆಟಿಗ ಶ್ರೇಣಿ ಆಧಾರಿತ ಗುತ್ತಿಗೆ ವ್ಯವಸ್ಥೆ ಜಾರಿಗೆ ತಂದ ಮೊದಲ ರಾಜ್ಯ ಕ್ರಿಕೆಟ್ ಸಂಸ್ಥೆ ಯಾವುದು ಅಂತಂದರೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಆಗಿರುತ್ತೆ. ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಗ್ರೇಡ್ ABC ಆಧಾರಿತ ಗುತ್ತಿಗೆ ವ್ಯವಸ್ಥೆಗೆ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ರಾಜ್ಯದ ಉಪಾಧ್ಯಕ್ಷರಾಗಿ ಸತತವಾಗಿ 3ನೇ ಬಾರಿಗೆ ಆಯ್ಕೆಯಾದವರು ಯಾರು ಅಂದರೆ ಹರಿವಂಶ್ ಆಗಿರ್ತಾರೆ. ಹರಿವಂಶ್ ಅವರು ರಾಜ್ಯಸಭೆಗೆ ಉಪಾಧ್ಯಕ್ಷರಾಗಿ ಅಭೂತಪೂರ್ವಕವಾಗಿ ಸತತ 3ನೇ ಬಾರಿಗೆ ಆಯ್ಕೆಯಾಗಿರುವಂಥದ್ದು. ವಿಕಸಿತ ಭಾರತ ಉಪಕ್ರಮದಡಿಯಲ್ಲಿ ಸರಕು ವೆಚ್ಚ ಕಡಿಮೆ ಮಾಡೋದಕ್ಕೆ 2 ಸಂಸ್ಥೆಗಳ ನಡುವೆ MOU ಆಗಿದ್ದು ಅವು ಯಾವುದು ಅಂತಂದರೆ ಮಹಾರಾಷ್ಟ್ರ ಮತ್ತು NLDSL ಆಗಿರುತ್ತೆ. ವಿಕಸಿತ ಭಾರತ್ ಉಪಕ್ರಮದ ಅಡಿಯಲ್ಲಿ ಸರಕು ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ಮತ್ತು NLDSO ತಿಳುವಳಿಕೆ ಪತ್ರಕ್ಕೆ ಒಪ್ಪಿಗೆಯನ್ನು ನೀಡಿರೋ ಅಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ 2025-26ರ ಸ್ಮಾರ್ಟ್ ಆ್ಯಪ್ ಇಂಡಿಯಾ ವತಿಯಿಂದ ಗುರುತಿಸಲಾದ ಸ್ಮಾರ್ಟ್ ಆ್ಯಪ್ಗಳ ಸಂಖ್ಯೆ ಎಷ್ಟು ಅಂದರೆ 55,200 ಆಗಿರ್ತೈತೆ. 2025-26ರ ಹಣಕಾಸು ವರ್ಷದಲ್ಲಿ ಈ ಒಂದು 55,200 ಹೆಚ್ಚು ಸ್ಮಾರ್ಟ್ ಆ್ಯಪ್ಗಳನ್ನು ಗುರುತಿಸಲಾಗಿದೆ. ಇದು ಒಂದು ವರ್ಷದ
ದಾಖಲೆಯಾದ ಗರಿಷ್ಠ ಸಂಖ್ಯೆಯಾಗಿರುವಂಥದ್ದು. ಸೊ ಇಷ್ಟು ಬಂದು ಏಪ್ರಿಲ್ 16 ಮತ್ತು 17ರ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಏನು ಅಪ್ಕಮಿಂಗ್ ಏನು ಎಕ್ಸಾಮ್ಸ್ ನಡೀತಿದೆ ಸೊ ಅದಕ್ಕೆ. ಸೊ ಇದಕ್ಕೂ ಮುಂಚೆ ಇವಾಗ AAO ಮತ್ತು AO ನೋಟಿಫಿಕೇಷನ್ ಆಗಿದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಆಲ್ಮೋಸ್ಟ್ HK ಮತ್ತು ನಾನ್ HK ಸೇರಿ 900+ ಏನೋ ಪೋಸ್ಟರ್ಸ್ ಆಗಿರೋ ಅಂಥದ್ದು. ಸೊ ಎರಡು ಸೇರಿ. ಸೊ ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ಸ್ಗೆ. ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ನಡೆಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.